ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 76ನೇ ಭೇಟಿ. ಇಂದು ನಾವು ಎರಡು ಪದಗಳ ಬಗ್ಗೆ ತಿಳ್ಕೊಳ್ಳೋಣ. ಯಾಕೆ ಅಂದರೆ ಆ ಎರಡು ಪದಗಳಲ್ಲಿ ಒಂದು ಪದ ಹಾಕೋ ಕಡೆ ಇನ್ನೊಂದು ಪದ ಹಾಕಿರೋದನ್ನು ನಾನು ಗಮನಿಸಿದ್ದೇನೆ. ಉದಾಹರಣೆಗೆ ಕೀಪ್ ಇಟ್ ಆನ್ ದ ಟೇಬಲ್ ಅಂತಾರೆ. ಬಹುಶಃ ಅದು ತಪ್ಪು. ಅದು ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು ನೋಡೋಣ. ಏನೋ ಮಗು ಏನೋ ಬುಕ್ ತರುತ್ತೆ, ಕೀಪ್ ಇಟ್ ಆನ್ ದಿ ಟೇಬಲ್ ಅಂತಾರೆ. ಬಹುಶಃ ಅದು ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಅಂದ್ಕೊಂಡಿದ್ದಾರೆ ಎಷ್ಟೋ ಜನ. ಅಂದರೆ ಐ ವಾಂಟ್ ಟು ಬಿ ಎ ಡಾಕ್ಟರ್ ಅಂತ ಸ್ಟೂಡೆಂಟ್ ಅಂದರೆ ಅದು ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಅಲ್ಲ, ತಪ್ಪು ಇಂಗ್ಲೀಷು. ನಾನು ಹಿಂದೆ ಹೇಳಿದ್ದೇನೆ. ಈಗ ನೋಡೋದಕ್ಕೆ ಎರಡು ಸಾಮಾನ್ಯವಾದ ಪದಗಳು ಅಂದ್ಕೊಂಡಿದ್ದೇವೆ ನಾವು. ಮೊದಲನೇದು ಕೀಪ್, ಎರಡನೇದು ಪುಟ್. ಈ ಕೀಪ್ ಅನ್ನೋ ಪದದ ಅರ್ಥ ನಮ್ಮ ಮೈಸೂರು ಯೂನಿವರ್ಸಿಟಿ ಡಿಕ್ಷನರಿಯಲ್ಲಿ ಸುಮಾರು 3 ಪುಟಗಳಿದೆ. ಪುಟ್ ಅನ್ನುವ ಪದದ ಅರ್ಥ 6 ಪುಟಗಳಿದೆ. ನಾನು ಅಷ್ಟನ್ನು ಹೇಳೋದಕ್ಕೆ ಬಹುಶಃ 1 ಗಂಟೆ ಮೇಲಾಗುತ್ತೆ. ನಿಮಗೆ ಬಹಳ ಕಷ್ಟ ಆಗ್ತದೆ, ನೀವೆಲ್ಲ ವಿಡಿಯೋ ಆಫ್ ಮಾಡೋ ಚಾನ್ಸ್ ಇರುತ್ತೆ. ಅದಕ್ಕೆ ಮುಖ್ಯವಾದ ಭಾಗವನ್ನು ಹೇಳಿ ಉಳಿದುದನ್ನು ಡಿಕ್ಷನರಿಯನ್ನು ನೋಡಿದ್ರೆ ನಿಮಗೆ ಅದರ ಉಪಯೋಗ ಹೆಚ್ಚು ಗೊತ್ತಾಗ್ತದೆ ಅಂದ್ಕೊಂಡಿದ್ದೇನೆ. ಈಗ ಕೀಪ್ ಅನ್ನುವ ಪದವನ್ನು ಯಾವಾಗ ಬಳಸಬೇಕು, ಹೇಗೆ ಬಳಸಬೇಕು, ಆನಂತರ ಪುಟ್ ಅನ್ನುವ ಪದವನ್ನು ಹೇಗೆ, ಮೇನ್ ಅವೆರಡಕ್ಕೂ ಡಿಫ್ರೆನ್ಸ್ ತಿಳ್ಕೊಳ್ಳೋಣ, ವ್ಯತ್ಯಾಸ ತಿಳ್ಕೊಳ್ಳೋಣ. ನೋಡಿ, ಪುಟ್ ಅಂದರೆ ಸಾಮಾನ್ಯವಾಗಿ ಆ ತಾತ್ಕಾಲಿಕವಾಗಿ ಇಡೋದು, ಪುಟ್ ಇಟ್ ದೇರ್ ಅಂತ ಹೇಳ್ತೇವೆ. ಕೀಪ್ ಅಂದರೆ ಇಡು ಅಂತ ಅಲ್ಲ, ಅದರ ಅರ್ಥನೇ. ಕೀಪ್ ಅನ್ನುವ ಅರ್ಥ ಇರುವ ಸ್ಥಿತಿಯಲ್ಲೇ ಮುಂದುವರ್ಸ್ಕೊಂಡು ಹೋಗೋದು ಅಂತ ಕೀಪ್ ಅಂದರೆ. ಮುಂದುವರ್ಸ್ಕೊಂಡು ಹೋಗಿ. ನೋಡಿ, ಕೀಪ್ ಆನ್ ರೈಟಿಂಗ್ ಅಂತ ಬರೆದಿದ್ದೇನೆ. ಯಾರೋ ಬರವಣಿಗೆ ಇರುತ್ತೆ, ರೈಟಿಂಗ್, ಒಬ್ಬರು ರೈಟರು, ನೀವು ಬರೆಯೋದು ಮುಂದುವರಿಸಿ. ಕೀಪ್ ಆನ್ ರೀಡಿಂಗ್, ವಿದ್ಯಾರ್ಥಿಗಳಿಗೆ ನೀನು ರಜಾ ಬಂತು ಅಂತ ತಿಳಿಸ್ಬೇಡ, ಏನಾದ್ರು ಓದ್ತಿರು, ಮುಂದುವರಿಸ್ಕೊಂಡು ಏನೋ ನಿನ್ನ ಹವ್ಯಾಸವನ್ನು. ಕೀಪ್ ಆನ್ ಡೂಯಿಂಗ್ ಸಮಥಿಂಗ್, ಏನಾದ್ರು ಮಾಡ್ತಾ ಇರು, ಸುಮ್ಮನೆ ಮನೆಗೆ ಕೂತ್ಕೋಬೇಡ. ನೋಡಿ, ಕೀಪ್ ಇಟ್ ಅಪ್ ಅಂತ ನಾನು ಸಾಮಾನ್ಯವಾಗಿ ಯಾರಾದರೂ ರೈಟರ್ಸು ಇದು ಇದ್ದರೆ ಮತ್ತು ಯಾರಾದರೂ ಅಚೀವ್ ಮಾಡಿದ್ರೆ ನಾನು ಹೇಳ್ತೀನಿ ಅವರಿಗೆ ಗುಡ್ ಲಕ್, ಕಂಗ್ರ್ಯಾಚುಲೇಷನ್ಸ್ ಹೇಳಿಬಿಟ್ಟು ಕೀಪ್ ಇಟ್ ಅಪ್, ವಿಶ್ ಯು ಗುಡ್ ಲಕ್. ಅಂದರೆ ಅದನ್ನು ಇನ್ನೂ ಮೇಲ್ಪಂಕ್ತಿಗೆ ತೆಗೆದುಕೊಂಡು ಹೋಗಿ, ಗೊತ್ತಾಯ್ತಾ, ಇರೋದನ್ನು ಮೇಲ್ಪಂಕ್ತಿಗೆ ತೆಗೆದುಕೊಂಡು ಹೋಗ್ತಾ ಇರೋ ಪ್ರಯತ್ನ ಪಡಿ ಅಂತ. ನೋಡಿ, ಕೀಪ್ ಆನ್ ರೈಟಿಂಗ್, ಕೀಪ್ ಆನ್ ರೀಡಿಂಗ್, ಕೀಪ್ ಆನ್ ವಾಚಿಂಗ್. ಯಾರೋ ಹೇಳಿಕೊಡೋದಕ್ಕೆ ವಿದ್ಯಾರ್ಥಿಗಳಿಗೆ, ಅವರು ಕಾಲೇಜಲ್ಲಿ ಆಗಲಿ ಇದರಲ್ಲಿ, ಕೀಪ್ ಆನ್ ವಾಚಿಂಗ್ ಯುವರ್ ಚಿಲ್ಡ್ರನ್, ನಿಮ್ಮ ಮಕ್ಕಳ ಬಗ್ಗೆ ಗಮನ ಇರಲಿ ಅದು. ನೋಡಿ, ಕೀಪ್ ಇಟ್ ಅಪ್ ನೋಡಿ ಅಂದರೆ ಅದನ್ನು ಮೇಲ್ಪಂಕ್ತಿಗೆ ತಗೊಂಡು ಹೋಗಿ, ಏನಿದೆ ಅದನ್ನು ಇನ್ನೂ ಉತ್ತಮಪಡಿಸಿಕೊಳ್ಳಿ ಅಂತ. ಆಮೇಲೆ ಕೀಪ್ ಯುವರ್ ಮನಿ ಇನ್ ದ ಬ್ಯಾಂಕ್. ನಿಮ್ಮ ಬ್ಯಾಂಕ್ ಯಾವ ಕನ್ಸರ್ನ್ ಬ್ಯಾಂಕ್, ನಿಮ್ಮ ಹಣವನ್ನು ಅಲ್ಲಿಡಿ, ಆಯಿತಾ. ಕೀಪ್ ಯುವರ್ ಮನಿ ಇನ್ ದ ಡ್ರಾಯಿಂಗ್ ಅಂತ ಹೇಳಬಾರ್ದು. ಅದಕ್ಕೆ ಪುಟ್ ಇಟ್ ಯುವರ್ ಮನಿ ಇನ್ ದ ಬ್ಯಾಂಕ್ ಅಂತ ಹೇಳಬಾರ್ದು. ಅದು ನಾನು ಗಮನಿಸಿದ್ದೇನೆ. ಪುಟ್ ಇಟ್ ಇನ್ ದ ಬ್ಯಾಂಕ್ ಅಂತ ಹೇಳ್ತಾರೆ, ಹೇಳಬಾರ್ದು. ಈ ಮನಿ ಇದಕ್ಕೆ ಬ್ಯಾಂಕ್ ಇರೋದಕ್ಕೆ ಕೀಪ್ ಯುವರ್ ಮನಿ ಇನ್ ದ ಬ್ಯಾಂಕ್ ಅಂದರೆ 1 ದಿವಸಕ್ಕೆ 2 ದಿವಸಕ್ಕೆ ಇಡೋದಲ್ಲ, ಸ್ವಲ್ಪ ಜಾಸ್ತಿ ಇಡ್ಬೋದು ಅದನ್ನು. ಎಲ್ಲ ಕಡೆ ಕೀಪ್ ಅನ್ನುವ ಪದ, ಇರುವ ಸ್ಥಿತಿಯನ್ನು ಮುಂದುವರಿಸಿಕೊಂಡು ಹೋಗು ಅಂತ. ಕೀಪ್ ಅಂತ ಅಂದರೆ ಇರುವ ಒಂದು ಪೊಸಿಷನ್ನ. ಈ ಪುಟ್ಟನ್ನು ನೋಡೋಣ. ನೋಡಿ, ಪುಟ್ ಅಂತಂದರೆ ಇಡು ಅಂತ. ನೋಡಿ, ಪುಟ್ ಇಟ್ ಇನ್ ಯುವರ್ ಪಾಕೆಟ್. ಏನಿರುತ್ತೆ ವಸ್ತುನ ನಿಮ್ಮ ಪಾಕೆಟಲ್ಲಿ ಇಟ್ಕೋ. ವಿದ್ಯಾರ್ಥಿಗಳು ಥರ ಕೈಲಿ ಇಟ್ಕೊಂಡು ಹೋಗಬೇಡ, ನಿಮ್ಮ ಪಾಕೆಟಲ್ಲಿ ಇಟ್ಕೋ, ನಿನ್ನ ಜೋಬನಲ್ಲಿ ಇಟ್ಕೋ. ಪುಟ್ ಇಟ್ ಆನ್ ದ ಟೇಬಲ್, ಅದನ್ನು ಟೇಬಲ್ ಮೇಲಿಡು. ಈ ಎರಡು ಸರಳ ಅರ್ಥಗಳು. ಆದರೆ ನೋಡಿ, ಪುಟ್ ಡೌನ್ ಅಂತ ಅಂದರೆ ನೋಡಿ ನಮಗೇನು ಕೆಳಗಿಡು ಅಂತಲ್ಲ. ನೋಡಿ, ಪುಟ್ ಇಟ್ ಡೌನ್ ಅಂತ ಆಗ್ಬೋದು, ಆದರೆ ಪುಟ್ ಡೌನ್ ಅಂದ್ರೆ ಅರ್ಥ ಹೇಗೆ ಅಂತಂದರೆ, ಒಬ್ಬ ವ್ಯಕ್ತಿಯನ್ನು ಘನತೆಯನ್ನು ಕುಗ್ಗಿಸು, ಅವನನ್ನು ಬಾಯಿ ಮುಚ್ಚಿಸು, ಅವನ ಕೀಳು ಮಟ್ಟಿಗೆ ತೆಗೆದುಕೊಂಡು ಹೋಗು, ಅವನನ್ನು ಬಲವಂತವಾಗಿ ಬಾಯಿ ಮುಚ್ಚಿಸು. ನೋಡಿ, ಪುಟ್ ಡೌನ್ ಅಂತ ಅಂದರೆ ಅವನನ್ನು ಅವಮಾನಿಸು, ಅವನನ್ನು ಹೀಯಾಳಿಸು, ಈ ಎಲ್ಲ ಬರ್ತದೆ. ಡೌನ್ ಅಂತ ಅಂದರೆ ಈ ಅರ್ಥ, ಗೊತ್ತಾಯ್ತಾ. ಅದಕ್ಕೆ ಇವೆಲ್ಲ ಪ್ರೇಸಲ್ ವರ್ಬ್ಗಳಿವೆ, 2 ಪದಗಳು ಸೇರಿ ಒಂದು ಕ್ರಿಯಾಪದ ಆದರೆ ಈ ಅರ್ಥ, ಇರೋ ಅರ್ಥ ಕೊಡೋದಿಲ್ಲ. ಆಮೇಲೆ ಇನ್ನೊಂದು ನಾನು ನೋಡಿದೆ, ಈ ಪುಟ್ ಅಂಡರ್ ಅಂತ ಒಂದು ಪದ ನೋಡಿದೆ, ಅದು ಪ್ರೇಸರ್ ಇಂಗ್ಲೀಷ್ ವರ್ಡನ್ನು, ಅದನ್ನು ನೋಡಿದೆ. ಈ ಪುಟ್ ಅಂಡರ್ ಅಂತ ಅಂದರೆ ಪ್ರಜ್ಞೆ ತಪ್ಪಿಸು ಅಂತ. ಪ್ರಜ್ಞೆ ತಪ್ಪಿಸೋದು ಎಲ್ಲಿ ಸಾಮಾನ್ಯವಾಗಿ ಅದು ಬೇರೆ ಬೇರೆ, ಈ ಕಳ್ಳರು ಮಾಡೋದು,
ಮತ್ತು ಏನೋ ಕೊಟ್ಬಿಟ್ಟು ಕ್ಲೋರೋಫಾರ್ಮ್ ಕೊಡು. ಆದರೆ ಈ ಸರ್ಜರಿ ಆಗುವ ಮುಂಚೆ ಅನೆಸ್ಥೇಷಿಯಸ್ಟ್ ಗೊತ್ತಾಯ್ತಾ, ಅವರು ಅರವಳಿಕೆ ತಜ್ಞರು ಇರ್ತಾರಲ್ಲ ಅವರು ಕೊಡ್ತಾರೆ. ಅವ್ರಿಗೆ ಈ ರೀತಿ ಪುಟ್ ಅಂಡರ್ ಅಂತ ಅಂದರೆ ರೋಗಿಯನ್ನು ಅನೆಸ್ಥೇಷಿಯ ಅರವಳಿಕೆಯನ್ನು ಕೊಟ್ಟು ಪ್ರಜ್ಞೆ ತಪ್ಪಿಸುವುದು, ಅದಕ್ಕೆ ಪುಟ್ ಅಂಡರ್ ಅಂತ ಹೇಳ್ತಾರೆ. ಪುಟ್ ಅಂಡರ್ ಅಂತ ಅಂದರೆ ಪ್ರಜ್ಞೆ ತಪ್ಪಿಸುವುದು. ಸಾಮಾನ್ಯವಾಗಿ ಅರವಳಿಕೆ ಅನೆಸ್ಥೇಷಿಯಾ ಕೊಟ್ಟು ಪ್ರಜ್ಞೆ ತಪ್ಪಿಸೋದಕ್ಕೆ, ಸರ್ಜರಿಗೋಸ್ಕರ ಪ್ರಜ್ಞೆ ತಪ್ಪಿಸೋದಕ್ಕೆ ಪುಟ್ ಅಂಡರ್ ಅಂತ ಹೇಳ್ತಾರೆ. ನೋಡಿ, ಈ ಪುಟ್ ಅಂತ ಅಂದರೆ ಪುಟ್ ಇಟ್ ದೇರ್, ಪುಟ್ ಇಟ್ ಆನ್ ದ ಟೇಬಲ್, ಈ ಅರ್ಥ. ಪುಟ್ ಇಟ್ ಇನ್ ಯುವರ್ ಪಾಕೆಟ್, ಇವೆಲ್ಲ ಮಾಮೂಲಿ ಅರ್ಥ. ಪುಟ್ ಡೌನ್, ಪುಟ್ ಅಂಡರ್, ನೋಡಿ ಈ ರೀತಿ ತುಂಬ ಅರ್ಥಗಳಿವೆ. ನಾವು ಹೆಚ್ಚು ಅಧ್ಯಯನ ಮಾಡಿದ್ರೆ ಗೊತ್ತಾಗ್ತದೆ. ಮೇಯ್ನು ನೋಡಿ, ಈ ಯಾವುದೋ ವಸ್ತುವನ್ನು ಒಂದು ಕಡೆ ಇಡಬೇಕಾದ್ರೆ ಕೀಪ್ ಅನ್ನುವ ಪದ ಬಳಸಬಾರ್ದು. ತಾತ್ಕಾಲಿಕವಾಗಿ ಪುಸ್ತಕನೇ ಆಗಲಿ, ಪೆನ್ನೇ ಆಗಲಿ, ಅಥವಾ ಮನೆಯಲ್ಲಿ ಇನ್ನೇನೋ ವಸ್ತು ಇಡಬೇಕಾದ್ರೆ ಪುಟ್ ಅನ್ನುವ ಪದವನ್ನು ಬಳಸಬೇಕು. ಟೇಬಲ್ ಮೇಲೆ ಇಡೋದಕ್ಕೂ, ತಕ್ಷಣದಲ್ಲಿ ಅಲ್ಮೇರಾದಲ್ಲಿ ಇಡೋದಕ್ಕೂ ಇದಕ್ಕೆ ನಾವು ಪುಟ್ ಅನ್ನುವ ಪದ ಬಳಸಬೇಕು. ಕೀಪ್ ಅನ್ನುವ ಪದವನ್ನು ಎಲ್ಲೂ ಬಳಸಬಾರ್ದು. ಈ ರೀತಿ ನಾನು ಹೇಳಿದ್ರೆ ಕೀಪ್ ಇಟ್ ಆನ್ ದಿ ಟೇಬಲ್ ಅಂತ ಹೇಳ್ತಾರೆ, ಟೇಬಲ್ ಇಟ್ಬಿಡು ಅಂತ ಹೇಳ್ತಾರೆ. ಮತ್ತು ಹಣನ ಪುಟ್ ಇಟ್ ಇನ್ ದ ಬ್ಯಾಂಕ್ ಅಂತಾರೆ, ಅನ್ನಬಾರ್ದು. ಈ ಎರಡರ ವ್ಯತ್ಯಾಸ ನೋಡಿ. ಕೀಪ್ ಆನ್ ರೈಟಿಂಗ್, ಈ ಕೀಪ್ ಅನ್ನುವುದು ಒಂದು ಸ್ಥಿತಿಯನ್ನು ಮುಂದುವರಿಸೋದಕ್ಕೆ. ಪುಟ್ ಅಂತ ಅಂದರೆ ಇಡು, ಮತ್ತು ಆ ಪೊಸಿಷನ್ನನ್ನು ಏನಿದೆ ಈಗ ಅದನ್ನು ಬೇರೆ ಬೇರೆ ಅರ್ಥದಲ್ಲಿ ಹೇಳೋದಕ್ಕೆ, ಇಡೋದಕ್ಕೆ. ಮೇಯ್ನ್ ಅರ್ಥ ಪುಟ್ ಅಂದರೆ ಇಡು. ಆ ಇಡು ಯಾವ ರೀತಿ ಇಡು, ಅವ್ರನ್ನ ಅನೆಸ್ಥೇಷಿಯಾ ಕೊಟ್ಟು ಅವ್ರಿಗೆ ಪ್ರಜ್ಞೆ ತಪ್ಪಿಸು, ಈ ರೀತಿ ಗೊತ್ತಾಯ್ತಾ. ಈ ಎಲ್ಲ ಅರ್ಥಗಳು ಬರ್ತವೆ. ಪುಟ್ ಅಂಡರ್ ಅಂತಂದರೆ ಹೇಳಿದ್ ನಾವು ನಿಮಗೆ, ಪ್ರಜ್ಞೆ ತಪ್ಪಿಸುವ ರೀತಿ ಅಂತ. ಪುಟ್ ಡೌನ್ ಅಂತಂದರೆ ಹೀಯಾಳಿಸು, ಅಂದರೆ ಆ ಕ್ಷಣಕ್ಕೆ, ಆ ಸಮಯದಲ್ಲಿ ಅದಕ್ಕೆ ಇದಕ್ಕೆ ಪುಟ್ ಅನ್ನುವ ಪದವನ್ನು ಬಳಸ್ತಾರೆ. ಮತ್ತು ಕೀಪ್ ಮತ್ತು ಪುಟ್ ಎರಡು ಮೇಯ್ನ್ ವ್ಯತ್ಯಾಸ. ಹೆಚ್ಚು ತಾವು ತಿಳ್ಕೋಬೇಕು ಅಂತಾದರೆ ನಾನು ಮೈಸೂರು ಯೂನಿವರ್ಸಿಟಿ ಡಿಕ್ಷನರಿಗಳು, ಅದರಲ್ಲಿ ಮೊದಲನೇದು E to L ಅಲ್ಲಿ ಸಿಗುತ್ತೆ, ಮತ್ತು M to R ಅಲ್ಲಿ ಸಿಗುತ್ತೆ. ಜ್ಞಾಪಕ ಇಟ್ಕೋಬೇಕು. ನಾನು ಮೇಯ್ನ್ ಇವೆರಡನ್ನು ಕ್ಲಾರಿಫೈ ಮಾಡೋದಕ್ಕೆ ಇವೆರಡನ್ನು ತೆಗೆದುಕೊಂಡಿದ್ದೇನೆ. ಕೀಪ್ ಆ್ಯಂಡ್ ಪುಟ್ ಮೇಯ್ನು ಹೆಚ್ಚು ಇದೆ, ಓದ್ತಾ ಇದ್ರೆ ಚೆನ್ನಾಗಿರುತ್ತೆ. ಅದನ್ನು ಹೆಚ್ಚು ಹೇಳ್ತಾ ಹೋದರೆ ಕಷ್ಟ ಆಗ್ತದೆ, ಇವನ್ನ ಮರೆಯೋ ಚಾನ್ಸ್ ಇರುತ್ತೆ. ದಯವಿಟ್ಟು ಅವನ್ನ ಅಧ್ಯಯನ ಮಾಡಿದ್ರೆ ಸಹಾಯ ಆಗುತ್ತೆ ಅಂದ್ಕೊಂಡಿದ್ದೇನೆ. ಇದು ಜ್ಞಾಪಕ ಇಟ್ಕೋಬೇಕು. ನೀವು ಯಾರಿಗಾದ್ರೂ ಕಂಗ್ರಾಟ್ ಮಾಡಬೇಕಾದ್ರೆ, ಯಾರಾದರೂ ರೈಟರ್ಗೆ, ನಮ್ಮ ಫ್ರೆಂಡು ಕಲೀಗ್ ಇಬ್ಬರು ಇದ್ದಾರೆ, ಪ್ರೊಫೆಸರ್ ಪ್ರಶಾಂತ್ ಕುಮಾರ್ ಅವರು ಬಹಳ ಚೆನ್ನಾಗಿ ಬರೀತಾರೆ ಕನ್ನಡದಲ್ಲಿ. ಆ ಸಂದರ್ಭಕ್ಕೆ ತಕ್ಕಾಗೆ ನಾನು ಅವರಿಗೆ ಕಂಗ್ರಾಟ್ ಮಾಡಿದಾಗ ಹೇಳ್ತೇನೆ, ಕೀಪ್ ಆನ್ ರೈಟಿಂಗ್, ಕೀಪ್ ಇಟ್ ಅಪ್, ವಿಶ್ ಯು ಗುಡ್ ಲಕ್ ಅಂತ ಹೇಳ್ತಾನೆ. ಒಳ್ಳೆ ರೈಟರು, ಕನ್ನಡದಲ್ಲಿ ಈಗ ಬಹಳ ಚೆನ್ನಾಗಿ ಬರೆಯೋರ ಸಂಖ್ಯೆ ಕಂಡು. ಅದರಲ್ಲೂ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರು, ಆ ಥರದ ಕನ್ನಡ ಮೀಡಿಯಮ್ ಓದಿದ್ದಾರೆ. ತುಂಬ ಚೆನ್ನಾಗಿ ಕನ್ನಡ ಇಂಗ್ಲೀಷ್ ಎಲ್ಲ ತಿಳ್ಕೊಂಡಿದ್ದಾರೆ. ಹೆಮ್ಮೆ ಅನಿಸುತ್ತೆ. ನಾನು ಕಸ್ತೂರಿ ಪುಸ್ತಕವನ್ನು ಯಾಕೆ ಮ್ಯಾಗ್ಝಿನ್ ತರಿಸ್ತೇನೆ ಅಂದರೆ, ತುಂಬ ಒಳ್ಳೆಯ ಕನ್ನಡ ಇದೆ. ನಮಗೆ ಕನ್ನಡ ಚೆನ್ನಾಗಿ ಗೊತ್ತಿದ್ರೆ ಇಂಗ್ಲೀಷ್ ಗೊತ್ತಾಗುತ್ತೆ, ಕಲಿಬೋದು. ನಾವು ತಿಳ್ಕೊಂಡಷ್ಟು ಸುಲಭ ಅಲ್ಲ ಕನ್ನಡ. ಇಂಗ್ಲೀಷೇ ಬಹುಶಃ ಒಂದು ವಿಧದಲ್ಲಿ ಸುಲಭ ಅನ್ಬಹುದೇನೋ. ಯಾವುದೋ ಅರ್ಥ ಬೇಕು ಅಂದರೆ ಡಿಕ್ಷನರಿ ನೋಡೋದು ತಕ್ಷಣ ಸಿಗುತ್ತೆ. ಕನ್ನಡದ್ದು ಸ್ವಲ್ಪ ಕಷ್ಟ ಆಗ್ತದೆ. ಕನ್ನಡಕ್ಕೆ ಇಂಗ್ಲೀಷ್ ಪದ ಹುಡ್ಕೋದು ಸ್ವಲ್ಪ ಕಷ್ಟ ಆಗ್ತದೆ. ಇಟರ್ ಡಿಕ್ಷನರಿ ನೋಡಬೇಕು. ಬಹುಶಃ ಈ ಎರಡು ಪದಗಳ ಅರ್ಥ ತಮಗೆ ಆಗಿದೆ ಅಂದ್ಕೊಂಡಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.